ವೆಲ್ಕಮ್ ಬ್ಯಾಕ್. ಒಂದು ಕಡೆಯಲ್ಲಿ ಕುರ್ಚಿ ಕಾದಾಟ, ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ನತ್ತ ಎಲ್ಲರ ಚಿತ್ತ. ಇದೆಲ್ಲದರ ನಡುವೆ ಮಠಾಧಿಪತಿಗಳು ಹಾಗೆ ಸಮುದಾಯದ ಮುಖಂಡರು ಕೂಡ ತಮ್ಮ ತಮ್ಮ ನಾಯಕರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ತಿದ್ದಾರೆ, ಹೋಮ ಹವನಗಳನ್ನ ಮಾಡಿಸ್ತಿದ್ದಾರೆ. ಇದರ ನಡುವೆ ಗದ್ದುಗೆ ಫೈಟ್ ನಿಂದ ಜನರಿಗೆ ಏನ್ ಪ್ರಯೋಜನ ಅನ್ನೋ ಪ್ರಶ್ನೆಯನ್ನು ಎತ್ತಲಾಗಿದೆ. ವಾಸ್ತವಕ್ಕಿಂತ ಮೀರಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿ ಹಾಸನದಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ಗರಂ ಆಗಿದ್ದಾರೆ. ಸ್ವಾಮಿ, ಅಧಿಕಾರ ಕೊಟ್ಟ ಜನರಿಗೆ ಉತ್ತರ ಬೇಕಲ್ವಾ? ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಈ ಆಂತರಿಕ ಕಚ್ಚಾಟದಿಂದಾಗಿ ಆಡಳಿತ ಯಂತ್ರ ಅದು ನಿಂತು ಹೋಗಿದೆಯೋ, ಕುಂಠಿತ ಸಾಗ್ತಾ ಇದೆಯೋ, ಇದು ಉತ್ತರ ಬೇಕಲ್ಲ. ಹೈಕಮಾಂಡ್ ಕಡೆಯಿಂದ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಿಸ್ಬಿಡಿ, ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಹೇಳಿ. ಅದನ್ನ ಬಿಟ್ಟು ಮಾಧ್ಯಮದ ಪ್ರಶ್ನೆಗಳಿಗೆ ಉಲ್ಟಾ ಸೀದಾ ಉತ್ತರ ಕೊಟ್ರೆ ಜನ ಬುದ್ಧಿವಂತರಿದ್ದಾರೆ. ಕೆಲಸ ಮಾಡಬೇಕು, ನಾವು ಜನಪರವಾಗಿ ಕೆಲಸ ಮಾಡಬೇಕು, ಕೆಲಸವನ್ನ ಮುಂದುವರಿಸಿದ್ದೇವೆ. ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗೋದು ಸರಿ ತಪ್ಪು ಅದನ್ನ ನಾನಿಲ್ಲಿ ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ. ಆದ್ರೆ ನಾವು ಕೆಲಸ ಮಾಡಬೇಕು, ಮಾಡ್ತಾ ಇದ್ದೇವೆ. ಇವತ್ತು ವಾಸ್ತವಕ್ಕಿಂತ ಮೀರಿ ಅತಿಶಯೋಕ್ತಿಯ ಚರ್ಚೆಗಳು ಮಾಧ್ಯಮದಲ್ಲೂ ನಡೀತಾ ಇದೆ. ಮಾಧ್ಯಮವನ್ನ ನೋಡ್ಕೊಂಡು ಜನಗಳು ಕೂಡ ಅವಶ್ಯ ಅಲ್ಲಿ ವಾಸ್ತವಕ್ಕಿಂತ ಮೀರಿದಂತಹ ಚರ್ಚೆಗಳು ಆಗ್ತಾ ಇದಾವೆ. ಆದ್ರೆ ಸಾರ್ವಜನಿಕ ಜೀವನದಲ್ಲಿ ನಾವು ನಮ್ ಕೆಲಸ ಮಾಡ್ಬೋದು. ಈಗ ಇನ್ನೊಬ್ರು ಇದೆಲ್ಲ ಚರ್ಚೆ ನನ್ನ ಅಭಿಪ್ರಾಯದಲ್ಲಿ ಇಷ್ಟು ಮಟ್ಟದ ಚರ್ಚೆ ಅನಾವಶ್ಯಕ. ಆದ್ರೆ ಅವರು ಸ್ವಾತಂತ್ರ್ಯ, ನಿಮ್ಮ ಸ್ವಾತಂತ್ರ್ಯವನ್ನ ನಾವು ಉಪಯೋಗ ಮಾಡಬೇಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಂತೇಳಿ ನಾವು ನಮ್ ಕೆಲಸ ಬಿಟ್ಟು ಅದರಲ್ಲಿ ನಾವು ನಮ್ ಕೆಲಸದಲ್ಲಿ ತಲ್ಲೀನರಾಗ್ಬೇಕು, ಜನ ಕೊಟ್ಟಿರೋ ಅಧಿಕಾರ ಜನಪರವಾಗಿ ಉಪಯೋಗ ಮಾಡ್ಬೇಕು. ಬಿಟ್ರೆ ಈ ಚರ್ಚೆಗಳಲ್ಲಿ ಭಾಗವಹಿಸಿ ಅದರಿಂದ ಸಾರ್ವಜನಿಕರಿಗೆ ಯಾವ ಪ್ರಯೋಜನನೂ ಇಲ್ಲ. ನಾವು ವೆಲ್ಕಮ್ ಬ್ಯಾಕ್. ಒಂದು ಕಡೆಯಲ್ಲಿ ಕುರ್ಚಿ ಕಾದಾಟ, ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ನತ್ತ ಎಲ್ಲರ ಚಿತ್ತ. ಇದೆಲ್ಲದರ ನಡುವೆ ಮಠಾಧಿಪತಿಗಳು ಹಾಗೆ ಸಮುದಾಯದ ಮುಖಂಡರು ಕೂಡ ತಮ್ಮ ತಮ್ಮ ನಾಯಕರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ತಿದ್ದಾರೆ, ಹೋಮ ಹವನಗಳನ್ನ ಮಾಡಿಸ್ತಿದ್ದಾರೆ. ಇದರ ನಡುವೆ ಗದ್ದುಗೆ ಫೈಟ್ ನಿಂದ ಜನರಿಗೆ ಏನ್ ಪ್ರಯೋಜನ ಅನ್ನೋ ಪ್ರಶ್ನೆಯನ್ನು ಎತ್ತಲಾಗಿದೆ. ವಾಸ್ತವಕ್ಕಿಂತ ಮೀರಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿ ಹಾಸನದಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ಗರಂ ಆಗಿದ್ದಾರೆ. ಸ್ವಾಮಿ, ಅಧಿಕಾರ ಕೊಟ್ಟ ಜನರಿಗೆ ಉತ್ತರ ಬೇಕಲ್ವಾ? ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಈ ಆಂತರಿಕ ಕಚ್ಚಾಟದಿಂದಾಗಿ ಆಡಳಿತ ಯಂತ್ರ ಅದು ನಿಂತು ಹೋಗಿದೆಯೋ, ಕುಂಠಿತ ಸಾಗ್ತಾ ಇದೆಯೋ, ಇದು ಉತ್ತರ ಬೇಕಲ್ಲ. ಹೈಕಮಾಂಡ್ ಕಡೆಯಿಂದ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಿಸ್ಬಿಡಿ, ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಹೇಳಿ. ಅದನ್ನ ಬಿಟ್ಟು ಮಾಧ್ಯಮದ ಪ್ರಶ್ನೆಗಳಿಗೆ ಉಲ್ಟಾ ಸೀದಾ ಉತ್ತರ ಕೊಟ್ರೆ ಜನ ಬುದ್ಧಿವಂತರಿದ್ದಾರೆ. ಕೆಲಸ ಮಾಡಬೇಕು, ನಾವು ಜನಪರವಾಗಿ ಕೆಲಸ ಮಾಡಬೇಕು, ಕೆಲಸವನ್ನ ಮುಂದುವರಿಸಿದ್ದೇವೆ. ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗೋದು ಸರಿ ತಪ್ಪು ಅದನ್ನ ನಾನಿಲ್ಲಿ ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ. ಆದ್ರೆ ನಾವು ಕೆಲಸ ಮಾಡಬೇಕು, ಮಾಡ್ತಾ ಇದ್ದೇವೆ. ಇವತ್ತು ವಾಸ್ತವಕ್ಕಿಂತ ಮೀರಿ ಅತಿಶಯೋಕ್ತಿಯ ಚರ್ಚೆಗಳು ಮಾಧ್ಯಮದಲ್ಲೂ ನಡೀತಾ ಇದೆ. ಮಾಧ್ಯಮವನ್ನ ನೋಡ್ಕೊಂಡು ಜನಗಳು ಕೂಡ ಅವಶ್ಯ ಅಲ್ಲಿ ವಾಸ್ತವಕ್ಕಿಂತ ಮೀರಿದಂತಹ ಚರ್ಚೆಗಳು ಆಗ್ತಾ ಇದಾವೆ. ಆದ್ರೆ ಸಾರ್ವಜನಿಕ ಜೀವನದಲ್ಲಿ ನಾವು ನಮ್ ಕೆಲಸ ಮಾಡ್ಬೋದು. ಈಗ ಇನ್ನೊಬ್ರು ಇದೆಲ್ಲ ಚರ್ಚೆ ನನ್ನ ಅಭಿಪ್ರಾಯದಲ್ಲಿ ಇಷ್ಟು ಮಟ್ಟದ ಚರ್ಚೆ ಅನಾವಶ್ಯಕ. ಆದ್ರೆ ಅವರು ಸ್ವಾತಂತ್ರ್ಯ, ನಿಮ್ಮ ಸ್ವಾತಂತ್ರ್ಯವನ್ನ ನಾವು ಉಪಯೋಗ ಮಾಡಬೇಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಂತೇಳಿ ನಾವು ನಮ್ ಕೆಲಸ ಬಿಟ್ಟು ಅದರಲ್ಲಿ ನಾವು ನಮ್ ಕೆಲಸದಲ್ಲಿ ತಲ್ಲೀನರಾಗ್ಬೇಕು, ಜನ ಕೊಟ್ಟಿರೋ ಅಧಿಕಾರ ಜನಪರವಾಗಿ ಉಪಯೋಗ ಮಾಡಬೇಕು. ಬಿಟ್ರೆ ಈ ಚರ್ಚೆಗಳಲ್ಲಿ ಭಾಗವಹಿಸಿ ಅದರಿಂದ ಸಾರ್ವಜನಿಕರಿಗೆ ಯಾವ ಪ್ರಯೋಜನನೂ ಇಲ್ಲ. ನಾವು ವೆಲ್ಕಮ್ ಬ್ಯಾಕ್. ಒಂದು ಕಡೆಯಲ್ಲಿ ಕುರ್ಚಿ ಕಾದಾಟ, ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ನತ್ತ ಎಲ್ಲರ ಚಿತ್ತ. ಇದೆಲ್ಲದರ ನಡುವೆ ಮಠಾಧಿಪತಿಗಳು ಹಾಗೆ ಸಮುದಾಯದ ಮುಖಂಡರು ಕೂಡ ತಮ್ಮ ತಮ್ಮ ನಾಯಕರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ತಿದ್ದಾರೆ, ಹೋಮ ಹವನಗಳನ್ನ ಮಾಡಿಸ್ತಿದ್ದಾರೆ. ಇದರ ನಡುವೆ ಗದ್ದುಗೆ ಫೈಟ್ ನಿಂದ ಜನರಿಗೆ ಏನ್ ಪ್ರಯೋಜನ ಅನ್ನೋ ಪ್ರಶ್ನೆಯನ್ನು ಎತ್ತಲಾಗಿದೆ. ವಾಸ್ತವಕ್ಕಿಂತ ಮೀರಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿ ಹಾಸನದಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ಗರಂ ಆಗಿದ್ದಾರೆ. ಸ್ವಾಮಿ, ಅಧಿಕಾರ ಕೊಟ್ಟ ಜನರಿಗೆ ಉತ್ತರ ಬೇಕಲ್ವಾ? ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಈ ಆಂತರಿಕ ಕಚ್ಚಾಟದಿಂದಾಗಿ ಆಡಳಿತ ಯಂತ್ರ ಅದು ನಿಂತು ಹೋಗಿದೆಯೋ, ಕುಂಠಿತ ಸಾಗ್ತಾ ಇದೆಯೋ, ಇದು ಉತ್ತರ ಬೇಕಲ್ಲ. ಹೈಕಮಾಂಡ್ ಕಡೆಯಿಂದ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಿಸ್ಬಿಡಿ, ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಹೇಳಿ. ಅದನ್ನ ಬಿಟ್ಟು ಮಾಧ್ಯಮದ ಪ್ರಶ್ನೆಗಳಿಗೆ ಉಲ್ಟಾ ಸೀದಾ ಉತ್ತರ ಕೊಟ್ರೆ ಜನ ಬುದ್ಧಿವಂತರಿದ್ದಾರೆ. ಕೆಲಸ ಮಾಡಬೇಕು, ನಾವು ಜನಪರವಾಗಿ ಕೆಲಸ ಮಾಡಬೇಕು, ಕೆಲಸವನ್ನ ಮುಂದುವರಿಸಿದ್ದೇವೆ. ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗೋದು ಸರಿ ತಪ್ಪು ಅದನ್ನ ನಾನಿಲ್ಲಿ ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ. ಆದ್ರೆ ನಾವು ಕೆಲಸ ಮಾಡಬೇಕು, ಮಾಡ್ತಾ ಇದ್ದೇವೆ. ಇವತ್ತು ವಾಸ್ತವಕ್ಕಿಂತ ಮೀರಿ ಅತಿಶಯೋಕ್ತಿಯ ಚರ್ಚೆಗಳು ಮಾಧ್ಯಮದಲ್ಲೂ ನಡೀತಾ ಇದೆ. ಮಾಧ್ಯಮವನ್ನ ನೋಡ್ಕೊಂಡು ಜನಗಳು ಕೂಡ ಅವಶ್ಯ ಅಲ್ಲಿ ವಾಸ್ತವಕ್ಕಿಂತ ಮೀರಿದಂತಹ
ಚರ್ಚೆಗಳು ಆಗ್ತಾ ಇದಾವೆ. ಆದ್ರೆ ಸಾರ್ವಜನಿಕ ಜೀವನದಲ್ಲಿ ನಾವು ನಮ್ ಕೆಲಸ ಮಾಡ್ಬೋದು. ಈಗ ಇನ್ನೊಬ್ರು ಇದೆಲ್ಲ ಚರ್ಚೆ ನನ್ನ ಅಭಿಪ್ರಾಯದಲ್ಲಿ ಇಷ್ಟು ಮಟ್ಟದ ಚರ್ಚೆ ಅನಾವಶ್ಯಕ. ಆದ್ರೆ ಅವರು ನಿಮ್ ಸ್ವಾತಂತ್ರ್ಯವನ್ನ ನಾವು ಉಪಯೋಗ ಮಾಡಬೇಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಂತೇಳಿ ನಾವು ನಮ್ ಕೆಲಸ ಬಿಟ್ಟು ಅದರಲ್ಲಿ ನಾವು ನಮ್ ಕೆಲಸದಲ್ಲಿ ತಲ್ಲೀನರಾಗ್ಬೇಕು, ಜನ ಕೊಟ್ಟಿರೋ ಅಧಿಕಾರ ಜನಪರವಾಗಿ ಉಪಯೋಗ ಮಾಡ್ಬೇಕು ಬಿಟ್ರೆ ಈ ಚರ್ಚೆಗಳಲ್ಲಿ ಭಾಗವಹಿಸಿ ಅದರಿಂದ ಸಾರ್ವಜನಿಕರಿಗೆ ಯಾವ ಪ್ರಯೋಜನನೂ ಇಲ್ಲ. ನಾವು ವೆಲ್ಕಮ್ ಬ್ಯಾಕ್. ಒಂದು ಕಡೆಯಲ್ಲಿ ಕುರ್ಚಿ ಕಾದಾಟ, ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ನತ್ತ ಎಲ್ಲರ ಚಿತ್ತ. ಇದೆಲ್ಲದರ ನಡುವೆ ಮಠಾಧಿಪತಿಗಳು ಹಾಗೆ ಸಮುದಾಯದ ಮುಖಂಡರು ಕೂಡ ತಮ್ಮ ತಮ್ಮ ನಾಯಕರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ತಿದ್ದಾರೆ, ಹೋಮ ಹವನಗಳನ್ನ ಮಾಡಿಸ್ತಿದ್ದಾರೆ. ಇದರ ನಡುವೆ ಗದ್ದುಗೆ ಫೈಟ್ ನಿಂದ ಜನರಿಗೆ ಏನ್ ಪ್ರಯೋಜನ ಅನ್ನೋ ಪ್ರಶ್ನೆಯನ್ನು ಎತ್ತಲಾಗಿದೆ. ವಾಸ್ತವಕ್ಕಿಂತ ಮೀರಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿ ಹಾಸನದಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ಗರಂ ಆಗಿದ್ದಾರೆ. ಸ್ವಾಮಿ, ಅಧಿಕಾರ ಕೊಟ್ಟ ಜನರಿಗೆ ಉತ್ತರ ಬೇಕಲ್ವಾ? ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಈ ಆಂತರಿಕ ಕಚ್ಚಾಟದಿಂದಾಗಿ ಆಡಳಿತ ಯಂತ್ರ ಅದು ನಿಂತು ಹೋಗಿದೆಯೋ, ಕುಂಠಿತ ಸಾಗ್ತಾ ಇದೆಯೋ, ಇದು ಉತ್ತರ ಬೇಕಲ್ಲ ಹೈಕಮಾಂಡ್ ಕಡೆಯಿಂದ. ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಿಸ್ಬಿಡಿ, ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಹೇಳಿ. ಅದನ್ನ ಬಿಟ್ಟು ಮಾಧ್ಯಮದ ಪ್ರಶ್ನೆಗಳಿಗೆ ಉಲ್ಟಾ ಸೀದಾ ಉತ್ತರ ಕೊಟ್ರೆ ಜನ ಬುದ್ಧಿವಂತರಿದ್ದಾರೆ. ಕೆಲಸ ಮಾಡಬೇಕು, ನಾವು ಜನಪರವಾಗಿ ಕೆಲಸ ಮಾಡಬೇಕು, ಕೆಲಸವನ್ನ ಮುಂದುವರಿಸಿದ್ದೇವೆ. ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗೋದು ಸರಿ ತಪ್ಪು ಅದನ್ನ ನಾನಿಲ್ಲಿ ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ. ಆದ್ರೆ ನಾವು ಕೆಲಸ ಮಾಡಬೇಕು, ಮಾಡ್ತಾ ಇದ್ದೇವೆ. ಇವತ್ತು ವಾಸ್ತವಕ್ಕಿಂತ ಮೀರಿ ಅತಿಶಯೋಕ್ತಿಯ ಚರ್ಚೆಗಳು ಮಾಧ್ಯಮದಲ್ಲೂ ನಡೀತಾ ಇದೆ. ಮಾಧ್ಯಮವನ್ನ ನೋಡ್ಕೊಂಡು ಜನಗಳು ಕೂಡ ಅವಶ್ಯ ಅಲ್ಲಿ ವಾಸ್ತವಕ್ಕಿಂತ ಮೀರಿದಂತಹ ಚರ್ಚೆಗಳು ಆಗ್ತಾ ಇದಾವೆ. ಆದ್ರೆ ಸಾರ್ವಜನಿಕ ಜೀವನದಲ್ಲಿ ನಾವು ನಮ್ ಕೆಲಸ ಮಾಡ್ಬೋದು. ಈಗ ಇನ್ನೊಬ್ರು ಇದೆಲ್ಲ ಚರ್ಚೆ ನನ್ನ ಅಭಿಪ್ರಾಯದಲ್ಲಿ ಇಷ್ಟು ಮಟ್ಟದ ಚರ್ಚೆ ಅನಾವಶ್ಯಕ. ಆದ್ರೆ ಅವರು ನಿಮ್ ಸ್ವಾತಂತ್ರ್ಯವನ್ನ ನಾವು ಉಪಯೋಗ ಮಾಡಬೇಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಂತೇಳಿ ನಾವು ನಮ್ ಕೆಲಸ ಬಿಟ್ಟು ಅದರಲ್ಲಿ ನಾವು ನಮ್ ಕೆಲಸದಲ್ಲಿ ತಲ್ಲೀನರಾಗ್ಬೇಕು, ಜನ ಕೊಟ್ಟಿರೋ ಅಧಿಕಾರ ಜನಪರವಾಗಿ ಉಪಯೋಗ ಮಾಡಬೇಕು ಬಿಟ್ರೆ ಈ ಚರ್ಚೆಗಳಲ್ಲಿ ಭಾಗವಹಿಸಿ ಅದರಿಂದ ಸಾರ್ವಜನಿಕರಿಗೆ ಯಾವ ಪ್ರಯೋಜನನೂ ಇಲ್ಲ. ನಾವು ವೆಲ್ಕಮ್ ಬ್ಯಾಕ್. ಒಂದು ಕಡೆಯಲ್ಲಿ ಕುರ್ಚಿ ಕಾದಾಟ, ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ನತ್ತ ಎಲ್ಲರ ಚಿತ್ತ. ಇದೆಲ್ಲದರ ನಡುವೆ ಮಠಾಧಿಪತಿಗಳು ಹಾಗೆ ಸಮುದಾಯದ ಮುಖಂಡರು ಕೂಡ ತಮ್ಮ ತಮ್ಮ ನಾಯಕರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ತಿದ್ದಾರೆ, ಹೋಮ ಹವನಗಳನ್ನ ಮಾಡಿಸ್ತಿದ್ದಾರೆ. ಇದರ ನಡುವೆ ಗದ್ದುಗೆ ಫೈಟ್ ನಿಂದ ಜನರಿಗೆ ಏನ್ ಪ್ರಯೋಜನ ಅನ್ನೋ ಪ್ರಶ್ನೆಯನ್ನು ಎತ್ತಲಾಗಿದೆ. ವಾಸ್ತವಕ್ಕಿಂತ ಮೀರಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿ ಹಾಸನದಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ಗರಂ ಆಗಿದ್ದಾರೆ. ಸ್ವಾಮಿ, ಅಧಿಕಾರ ಕೊಟ್ಟ ಜನರಿಗೆ ಉತ್ತರ ಬೇಕಲ್ವಾ? ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಈ ಆಂತರಿಕ ಕಚ್ಚಾಟದಿಂದಾಗಿ ಆಡಳಿತ ಯಂತ್ರ ಅದು ನಿಂತು ಹೋಗಿದೆಯೋ, ಕುಂಠಿತ ಸಾಗ್ತಾ ಇದೆಯೋ, ಇದು ಉತ್ತರ ಬೇಕಲ್ಲ ಹೈಕಮಾಂಡ್ ಕಡೆಯಿಂದ. ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಿಸ್ಬಿಡಿ, ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಹೇಳಿ. ಅದನ್ನ ಬಿಟ್ಟು ಮಾಧ್ಯಮದ ಪ್ರಶ್ನೆಗಳಿಗೆ ಉಲ್ಟಾ ಸೀದಾ ಉತ್ತರ ಕೊಟ್ರೆ ಜನ ಬುದ್ಧಿವಂತರಿದ್ದಾರೆ. ಕೆಲಸ ಮಾಡಬೇಕು, ನಾವು ಜನಪರವಾಗಿ ಕೆಲಸ ಮಾಡಬೇಕು, ಕೆಲಸವನ್ನ ಮುಂದುವರಿಸಿದ್ದೇವೆ. ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗೋದು ಸರಿ ತಪ್ಪು ಅದನ್ನ ನಾನಿಲ್ಲಿ ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ. ಆದ್ರೆ ನಾವು ಕೆಲಸ ಮಾಡಬೇಕು, ಮಾಡ್ತಾ ಇದ್ದೇವೆ. ಇವತ್ತು ವಾಸ್ತವಕ್ಕಿಂತ ಮೀರಿ ಅತಿಶಯೋಕ್ತಿಯ ಚರ್ಚೆಗಳು ಮಾಧ್ಯಮದಲ್ಲೂ ನಡೀತಾ ಇದೆ. ಮಾಧ್ಯಮವನ್ನ ನೋಡ್ಕೊಂಡು ಜನಗಳು ಕೂಡ ಅವಶ್ಯ ಅಲ್ಲಿ ವಾಸ್ತವಕ್ಕಿಂತ ಮೀರಿದಂತಹ ಚರ್ಚೆಗಳು ಆಗ್ತಾ ಇದಾವೆ. ಆದ್ರೆ ಸಾರ್ವಜನಿಕ ಜೀವನದಲ್ಲಿ ನಾವು ನಮ್ ಕೆಲಸ ಮಾಡ್ಬೋದು. ಈಗ ಇನ್ನೊಬ್ರು ಇದೆಲ್ಲ ಚರ್ಚೆ ನನ್ನ ಅಭಿಪ್ರಾಯದಲ್ಲಿ ಇಷ್ಟು ಮಟ್ಟದ ಚರ್ಚೆ ಅನಾವಶ್ಯಕ. ಆದ್ರೆ ಅವರು ನಿಮ್ ಸ್ವಾತಂತ್ರ್ಯವನ್ನ ನಾವು ಉಪಯೋಗ ಮಾಡಬೇಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಂತೇಳಿ ನಾವು ನಮ್ ಕೆಲಸ ಬಿಟ್ಟು ಅದರಲ್ಲಿ ನಾವು ನಮ್ ಕೆಲಸದಲ್ಲಿ ತಲ್ಲೀನರಾಗ್ಬೇಕು, ಜನ ಕೊಟ್ಟಿರೋ ಅಧಿಕಾರ ಜನಪರವಾಗಿ ಉಪಯೋಗ ಮಾಡಬೇಕು ಬಿಟ್ರೆ ಈ ಚರ್ಚೆಗಳಲ್ಲಿ ಭಾಗವಹಿಸಿ ಅದರಿಂದ ಸಾರ್ವಜನಿಕರಿಗೆ ಯಾವ ಪ್ರಯೋಜನನೂ ಇಲ್ಲ. ನಾವು